ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಳ್ರಿ ಶ್ರವಣ್ಣವ್ರೆ. ಹಲೋ ಬಾಸ್, ನಿಮ್ಮಿಂದ ನನಗೆ ಇನ್ನೊಂದು ಹೆಲ್ಪ್ ಆಗಬೇಕಾಗಿತ್ತು. ನಾನು ನಮ್ಮ ಹುಡುಗಿ ಜೊತೆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೆ. ಪ್ಲೀಸ್ ಕರ್ಕೊಂಬರ್ತೀರಾ? ಆಗಲ್ಲ ಕಣ್ರಿ, ಒಂದ್ಸಲ ಹೆಲ್ಪ್ ಮಾಡಿದ್ರೆ ಪದೇ ಪದೇ ಅದೇ ಕೇಳ್ತಿದ್ದೀರಲ್ಲ. ನೀವು ಹೇಳ್ದಂಗೆ ಗುಂಡ್ಕೊಂಡಿರೋದಕ್ಕಾಗಲ್ಲ ನನಗೆ. ಅಯ್ಯಯ್ಯೋ ಬಾಸ್, ಕೋಪ ಏನಕ್ಕೆ ಮಾಡ್ಕೊತೀರಾ? ನಮ್ಮ ಪ್ರೀತಿಗೆ ನೀವೇ ತಾನೇ ಸಪೋರ್ಟ್ ಮಾಡಬೇಕು. ಸರ್, ನೀವು ಮಿಲನ ಸಿನಿಮಾ ನೋಡಿದ್ರಲ್ವಾ? ಅದರಲ್ಲಿ ಅಪ್ಪು ಅವರು ತಮ್ಮ ಹೆಂಡತಿನ ಅವ್ರ ಪ್ರೀತಿದ ಹುಡುಗನ ಜೊತೆ ಒಂದು ಮಾಡೋಕ್ಕೆ ಹೇಗೆ ಪ್ರಯತ್ನ ಪಡ್ತಾರೋ ಅದೇ ರೀತಿ ನೀವು ಹೀರೋ ಆಗಬೇಕು. ನನ್ನ ಶ್ರಾವಣಿಯ ಪ್ರೀತಿಗೆ ಸಪೋರ್ಟ್ ಮಾಡಬೇಕು ಬಾಸ್. ಸುಮ್ಮನೆ ನೀವು ನಾನು ಏನೇನೋ ಹೇಳಿ ನಾನು ತಲೆ ಕೆಡಿಸ್ಬಿಡ್ರಿ. ಇಲ್ಲಿ ನಾನು ಯಾರನ್ನೂ ಒಂದು ಮಾಡ್ತಾ ಇಲ್ಲ, ಯಾರನ್ನೂ ದೂರ ಮಾಡ್ತಾ ಇಲ್ಲ. ಅದೆಲ್ಲ ಏನು ಮಾಡಿದ್ರು ದೇವರೇ ಮಾಡೋದು. ದೇವ್ರ ಇಚ್ಛೆ ಹಂಗೆ ಆಗೋದವೆಲ್ಲ. ಸುಮ್ಮನೆ ಫೋನ್ ಇಟ್ರಿ. ಹಲೋ ಬಾಸ್, ಹಾಗಲ್ಲ ಬಾಸ್. ಹಲೋ, ಏನ್ ಸುಬ್ಬು, ಇಷ್ಟೊಂದು ಬೇಜಾರಲ್ಲಿದ್ಯಾ? ಯಾಕೇನಾಯ್ತು? ಮತ್ತಿನ್ನೇನು ಶ್ರೀವಲ್ಲಿ, ಯಾವನೋ ಬಾಯ್ ಫ್ರೆಂಡ್ ಅಂತೆ ಬಂದು ಬಾಯ್ ಬಡ್ಕೋತಾ ಇದ್ದಾನೆ ಇಲ್ಲಿ. ಒಂದಿನ ಐಸ್ ಕ್ರೀಮ್ ಅಂತಾನೆ, ಇನ್ನೊಂದ್ಸರಿ ದೇವಸ್ಥಾನ ಅಂತಾನೆ. ನಾನು ನನ್ನ ಪ್ರೀತಿನ ಮೇಡಮ್ ಹತ್ರ ಹೇಳ್ಕೊಡೋದಕ್ಕೆ ಕಷ್ಟಪಡ್ತಾ ಇದ್ದೀನಿ. ಅವನು ಯಾವನೋ ಬಂದ್ಬಿಟ್ಟು ನನ್ನ ಹತ್ರನೇ ಮೇಡಮ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳ್ಕೊತಾನೆ. ಇಂಥವ್ರಿಗೆಲ್ಲ ಕೈ ಕಟ್ಟು ಕಾಲು ಮುರಿದು ಮೂಲೆಗೆ ಬಿಸಾಕ್ಬೇಕು. ಓಹೋ, ಪೊಸೆಸಿವ್ನೆಸ್. ಅದೇನೋ ನನಗೆ ಗೊತ್ತಿಲ್ಲ. ನನ್ನ ಬಿಟ್ಟು ಶ್ರಾವಣಿ ಮೇಡಮ್ನ ಯಾರು ಕಣ್ಣೆತ್ತು ನೋಡೋದು ನನಗೆ ಇಷ್ಟನೇ ಆಗಲ್ಲ. ಅದು ಇತ್ತೀಚೆಗಂತೂ ನನ್ನ ಕನಸಲ್ಲೂ ಬೇರೆ ಯಾರ ಜೊತೆ ಊಹಿಸ್ಕೊಳಕ್ಕಾಗಲ್ಲ ನನಗೆ. ಶ್ರಾವಣಿ ಮೇಡಮ್ ಅಂದರೆ ನನಗೋಸ್ಕರನೇ ಹುಟ್ಟಿರೋರು, ಅವ್ರು ನನಗೋಸ್ಕರನೇ ಇರೋರು. ಶ್ರಾವಣಿ ಪಾಪ ನಮ್ಮ ಸುಬ್ಬು, ಅವನ್ನ ಎಷ್ಟು ಅಂತ ಆಟ ಆಡಿಸ್ತೀಯ ನೀನು? ಈಗೇನು ಮಾಡಲಿ ಶ್ರೀವಲ್ಲಿ? ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ನಿನ್ ಮನ್ಸಲ್ಲಿ ಏನಿದೆಯೋ ಅದನ್ನ ಶ್ರಾವಣಿ ಮುಂದೆ ಹೇಳ್ಕೊ. ನೀನ್ ಹೇಗಿದ್ಯೋ ಅದೇ ರೀತಿ ನಡ್ಕೋ. ಹೇಗಾಗಿತ್ತು ಶ್ರೀವಲ್ಲಿ? ನಾನು ಆ ಥರ ಎಲ್ಲ ಮಾತಾಡಿದ್ರೆ ಮೇಡಮ್ಗೆ ನೋವಾಗಲ್ವಾ? ಅವ್ರ ಮನ್ಸಿಗೆ ನೋವು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಅವ್ರ ಖುಷಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಆದರೆ ಅವ್ರ ಖುಷಿನೇ ಇವಾಗ ನಂಗೆ ನೋವು ಕೊಡ್ತಾ ಇದೆ. ಸುಬ್ಬು, ಎಷ್ಟು ಒಳ್ಳೆಯವನು ನೀನು, ಆದ್ರೆ ಪ್ರೀತಿ ವಿಷಯದಲ್ಲಿ ಇಷ್ಟು ಒಳ್ಳೆತನ ಉಪಯೋಗಕ್ಕೆ ಬರಲ್ಲ ಸುಬ್ಬು. ಹೇಳು ಶ್ರೀವಲ್ಲಿ, ಏನು ಮಾಡಲಿ? ನೀನೇ ನಂಗೆ ದಾರಿ ತೋರಿಸ್ಬೇಕು. ನಿನ್ನ ಪರಿಸ್ಥಿತಿ ನನ್ನ ಪರಿಸ್ಥಿತಿ ಎರಡು ಒಂದೇ ಸುಬ್ಬು. ನೀನು ನಾನು ಪ್ರೀತಿಸಿದ ಹುಡುಗ, ಆದರೆ ಶ್ರಾವಣಿನೂ ನಿನ್ನೂ ಒಂದು ಮಾಡು ಅಂತ ನನ್ನ ಹತ್ರನೇ ಬಂದು ಕೇಳ್ಕೊತಿದ್ಯಾ. ಎಂಥ ವಿಪರ್ಯಾಸ ನೋಡು ಇದು. ಶ್ರೀವಲ್ಲಿ, ಏನು ಯೋಚನೆ ಮಾಡ್ತಿದ್ಯಾ? ಸುಬ್ಬು, ಇವಾಗ ಅವರಿಬ್ಬರನ್ನ ನೋಡಿ ನಿನಗೆ ಹೇಗೆ ಫೀಲ್ ಆಗ್ತಿದ್ಯೋ ಅದೇ ರೀತಿ ಅವಳಿಗೆ ಫೀಲ್ ಆಗೋ ಥರ ನೀನು ಮಾಡಬೇಕು. ಆ ರೀತಿ ನಡ್ಕೋಬೇಕು. ಸುಬ್ಬು, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಸುಬ್ಬು ಇವತ್ತು. ನನ್ನ ಕಣ್ಣೇ ಬೀಳುತ್ತೆ ಕಣೋ. ಶ್ರೀವಲ್ಲಿ, ನಾನೇನೋ ಕೇಳಿದ್ರೆ ನೀನೇನೋ ಹೇಳ್ತಿದ್ಯಲ್ಲ. ಸುಬ್ಬು, ಸುಮ್ಮನೆ ಇರೋ, ನಗು, ಸುಮ್ಮನೆ ನಗ್ತಾರೋ. ಇವತ್ತಂತೂ ನೀನು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಬರ್ತಾ ಬರ್ತಾ ಹ್ಯಾಂಡ್ಸಮ್ ಆಗ್ತಿದ್ಯಾ ನೀನು. ನೋಡು, ಒಂಚೂರು ನಗು, ನಗು ಸುಬ್ಬು, ನಗು ಸುಬ್ಬು, ನಗು. ಸುಮ್ಮನೆ ಶ್ರೀವಲ್ಲಿ, ಏನು ಮಾಡ್ತಿದ್ಯಾ? ನಗು, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೀಯಾ. ಸುಮ್ಮನೆ ಶ್ರೀವಲ್ಲಿ. ಈ ಶ್ರೀವಲ್ಲಿನ ಅರ್ಥನೇ ಮಾಡ್ಕೊಳಕ್ಕಾಗ್ತಿಲ್ಲ. ಸುಬ್ಬು ಬಗ್ಗೆ ಯಾವ ಫೀಲು ಇಲ್ಲ, ಅವನನ್ನ ಬಿಟ್ಕೊಟ್ಟಿದ್ದೀನಿ ಅನ್ನೋ ತರ ಆಡ್ತಿದ್ಲು. ಈಗ ನೋಡ್ತಾ ಇದ್ರೆ ಕಿಸ ಕಿಸ ಅಂತ ಮೂನ್ ಜೊತೆನೆ ಮಾತಾಡ್ತಾ ಇದ್ದಾಳೆ. ಈ ಸುಬ್ಬು ನನ್ ಜೊತೆ ಬಿಟ್ಟು ಬೇರೆ ಎಲ್ಲರ ಜೊತೆ ನಗ್ನಗ್ತಾ ಹಲ್ಕಿಸ್ಕೊಂಡ್ ಮಾತಾಡ್ತಾನೆ. ಮಾಡ್ತೀನಿ ಇವ್ರಿಗೆ. ಸುಬ್ಬು, ಶ್ರಾವಣಿ ನಮ್ಮನ್ನೇ ನೋಡ್ತಿದ್ದಾಳೆ.